ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇದ್ದು ಅನೇಕ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ. ಪಕ್ಷಗಾರರಿಗೆ ಅನುಕೂಲ ಆಗ್ಲಿ ಅನ್ನುವ ಉದ್ದೇಶದಿಂದ ಹಾಗೂ ಆರ್ಥಿಕವಾಗಿ ಸದೃಢವಾಗದೇ ಇರುವ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಲೇಬರ್ ಕ್ಲಾಸಸ್ ಅವ್ರಿಗೆ, ಮತ್ತೆ ಅಪಘಾತದಲ್ಲಿ ಕೈಕಾಲು ಕಳ್ಕೊಂಡಿರೋರ್ಗೆ, ಈ ರೀತಿಯ ಎಲ್ಲಾ ವ್ಯಕ್ತಿಗಳಿಗೆ ಉಚಿತವಾದ ಕಾನೂನು ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಒಂದು ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ 1987 ಅಂತ ಒಂದು ಆಕ್ಟ್ ನಾವು ನಮ್ಮ ಕೇಂದ್ರ ಸರ್ಕಾರದವರು ಅನುಷ್ಠಾನಕ್ಕೆ ತಗೊಂಡ್ರು. ಅದು ಬಂದ ನಂತರ ನಾವು ಒಂದು ತಿದ್ದುಪಡಿಯನ್ನ ಮಾಡ್ಕೊಂಡ್ವಿ. ಯಾವಾಗ ಪ್ರೀ ಲಿಟಿಗೇಷನ್ ಕನ್ಸಿಲೇಷನ್ ಅಂಡ್ ಸೆಟಲ್ಮೆಂಟ್ಸ್ ಅಂತ ಹೇಳಿ ತದನಂತರ ಒಂದು ತಿದ್ದುಪಡಿ ಮಾಡ್ಕೊಂಡ್ವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ರಾಜ್ಯದಲ್ಲಿ ಕಾಯಂ ಜನತಾ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅನ್ನೋ ಉದ್ದೇಶ. ಈ ಕಾಯಂ ಜನತಾ ನ್ಯಾಯಾಲಯ ಅಂದ್ರೆ ಏನು ಅಂತ ಏನ್ ಪ್ರಯೋಜನ ಅಂತ ತಮ್ಮ ಕುತೂಹಲ ಇರ್ಬೋದು, ನನ್ಗೂ ಕುತೂಹಲ ಇತ್ತು. ಈಗ ನಾವು ಪಾರ್ಟಿಷನ್ ಸೂಟ್ ಅಂತ ನಾವು ಕೇಳ್ತಾ ಇರ್ತೀವಿ. ವಿಭಾಗ ಮಾಡ್ಕೋಬೇಕು, ಅಣ್ಣ ತಮ್ಮದಿರು ವಿಭಾಗ ಮಾಡ್ಕೋಬೇಕು, ಅಥವಾ ಅಕ್ಕ ತಂಗಿದಿರು ವಿಭಾಗ ಮಾಡ್ಕೋಬೇಕು. ಆಸ್ತಿ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ತಂದೆ ಆಸ್ತಿ ಇರುತ್ತೆ. ಈ ಆಸ್ತಿನ ವಿಭಾಗ ಮಾಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿ, ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ವಕೀಲರನ್ನ ನೇಮಕ ಮಾಡ್ಕೊಳ್ತೀವಿ, ನ್ಯಾಯಾಲಯದ ಕೋರ್ಟ್ ಫೀನ ಕಟ್ಬಿಟ್ಟು ನಂತರ ಅಲ್ಲಿ ಏನು ನ್ಯಾಯಾಲಯ ತೀರ್ಮಾನ ಕೊಡುತ್ತೆ, ನಾವು ಸಾಕ್ಷಿ ಒದಗಿಸ್ತೀವಿ. ಸಾಕ್ಷಿ ಎಲ್ಲ ಒದಗಿಸಿದ್ಮೇಲೆ ನ್ಯಾಯಾಲಯ ತೀರ್ಪನ್ನ ಕೊಡುತ್ತೆ. ಆ ತೀರ್ಪಿನ ಬದ್ಧವರಾಗಿ ನಾವೇನ್ ಮಾಡ್ತೀವಿ, FDP ಅಂತ ಒಂದು ಹಾಕೋಬೇಕು, ಫೈನಲ್ ಡಿಕ್ರೀ ಪ್ರೊಸೀಡಿಂಗ್ಸ್ ಅಂತ. ಈ ರೀತಿ ಸಮಯ ಜಾಸ್ತಿ ಆಗುತ್ತೆ ಅಂತ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ನಾವು ನ್ಯಾಯಾಲಯದಲ್ಲಿ ತುಂಬಾ ವರ್ಷ ಕಾಲ ಕಳಿತೀವಿ, ಅಥವಾ ತುಂಬಾ ವರ್ಷ ನಾವು ಓಡಾಡ್ಬೇಕು ನ್ಯಾಯಾಲಯಕ್ಕೆ. ಆಮೇಲೆ ನ್ಯಾಯಾಂಗದ ಫೀಸ್ ಕಟ್ಟಬೇಕು, ವಕೀಲರ ಶುಲ್ಕವನ್ನು ಕೂಡ ನಾವು ಭರಿಸಬೇಕು ಅಂತ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ. ಈ ರೀತಿ ಸಂದರ್ಭದಲ್ಲಿ ನಾವೇನ್ ಮಾಡ್ವಿ ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ, ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವ ಮೊದಲಿಗೆ ಇಲ್ಲಿ ನಮ್ಮ ಪರ್ಮನೆಂಟ್ ಲೋಕದಾಲತ್ ಅಥವಾ ಕಾಯಂ ಜನತಾ ನ್ಯಾಯಾಲಯಕ್ಕೆ ಬಂದು ಅವರು ಒಂದು ಅರ್ಜಿ ಬರ್ಕೊಟ್ರೆ ಆಯ್ತು. ಎದುರುದಾರನ್ನ ಕರೆಸ್ತೀವಿ. ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಅಕ್ಕ ತಮ್ಮ ಅಥವಾ ಅಣ್ಣ ತಮ್ಮ ಅವರು ಬಿಟ್ವೀನ್ ರಿಲೇಷನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಸರ್ ನಾವು ಅವ್ರ ಜೊತೆ ಮಾತಾಡೋದ್ ಬಿಟ್ಟು ತುಂಬಾ ದಿನ ಆಗಿದೆ, ನಾವು ಯಾವ ರೀತಿ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಒಂದು ವೇದಿಕೆ ಇದು, ಅವ್ರನ್ನ ನೋಟಿಸ್ ಕೊಡ್ತೀವಿ. ನೋಡಪ್ಪ, ಈ ತರ ಇಂಥವ್ರು ಕೇಸ್ ಹಾಕಿದ್ದಾರೆ, ನಮ್ಮ ಮೇಲೆ ಪ್ರೀ ಲಿಟಿಗೇಷನ್ ಕೇಸ್ ಹಾಕಿದ್ದಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿ ಒಂದು ನೋಟಿಸ್. ಅವ್ರು ಬರ್ತಾರೆ. ಬಂದಾಗ ಅವರು ವಿಚಾರ ಮಾಡಿ ಇಬ್ರು ಕೂಡಿಸ್ತೀವಿ. ಇಬ್ರು ಕೂಡಿಸಿ ಅವ್ರವರೇ ತೀರ್ಮಾನ ಮಾಡ್ಕೋಬೇಕು, ಅವ್ರವರೇ ಡಿಸ್ಕಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಅವರ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಹತ್ರ ಹೇಳ್ತಾರೆ. ಏನು ಚಿಕ್ಕ ಪುಟ್ಟದ್ದೆಲ್ಲ ಇರುತ್ತಲ್ಲ ಅದನ್ನ ಸರಿಪಡಿಸಿ ಅವ್ರಿಗೆ, ನೋಡಿ ನೀವೇ ನ್ಯಾಯಾಧೀಶರ ತರ ಆದ್ರೆ ಏನ್ ಮಾಡ್ತೀರಾ, ನಿಮ್ಮನ್ನ ನೀವೇ ಗೆಲ್ಲೋ ರೀತಿ ಮಾಡಿದ್ರೆ ಹೇಗೆ ಅಂತೆಲ್ಲ ನಾವು ಕೇಳಿ ಅವರ ಮೂಲಕ ಹೊಂದಾಣಿಕೆ ಮಾಡ್ಕೊಂಡು ಈ ಲಿಟಿಗೇಷನ್ ಕೇಸಸ್ ಅಲ್ಲಿ ಅವರು ತಮ್ಮ ತೀರ್ಪನ್ನು ಅವರೇ ಮಾಡ್ಕೊಳ್ತಾರೆ. ಅಂದ್ರೆ ಜಾಯಿಂಟ್ ಮೆಮೊ ಹಾಕಿ ರಾಜಿ ಮಾಡ್ಕೊಳ್ಳಿ. ಈ ರಾಜಿ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ಇಲ್ಲಿ ಯಾವುದೇ ರೀತಿಯಾದ ನ್ಯಾಯಾಂಗದ ಫೀ ಕಟ್ಟಂಗಿಲ್ಲ, ವಕೀಲರ ಅವಶ್ಯಕತೆ ಇದೆ ಅಂತ ನಾವು ಹೇಳೋದಿಲ್ಲ. ಪಕ್ಷಗಾರರು ಅವ್ರಿಗೆ ಏನ್ ಗೊತ್ತಿರುತ್ತೋ ಅದನ್ನೇ ತಗೊಂಡು ಹೇಳಿದ್ರೆ ಸಾಕು. ನ್ಯಾಯಾಲಯವೇ ಕೇಳುತ್ತೆ, ಈ ಕಾಯಂ ಜನತಾ ನ್ಯಾಯಾಲಯವೇ ಕೇಳುತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅಂತ. ಅದು ನಾವು ಒದಗಿಸ್ಕೊಟ್ಟು ಅದು ಕಾನೂನುಬದ್ಧವಾಗಿದ್ರೆ ಇದು ಮಾಡ್ಕೊಡಿ. ಸರ್, ಇಲ್ಲಿ ನೀವು ಮಾಡೋ ಒಂದು ತೀರ್ಪು ಇರುತ್ತಲ್ಲ, ಅದು ಹೇಗೆ, ನಾವು ಜಾಯಿಂಟ್ ಮೆಮೊ ಹಾಕಿ ಮಾಡಿರ್ತೀವಿ, ರಾಜಿ ಮಾಡ್ಕೊಂಡಿರ್ತೀವಿ, ಇದಕ್ಕೆ ಅಪೀಲ್ ಇದೆಯಾ, ಇಲ್ಲ. ಅಕಸ್ಮಾತ್ ನಾವು ರಾಜಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಅದನ್ನ ಕೇಸ್ ತರನೇ ಡಿಸ್ಪೋಸ್ ಮಾಡಿ ಅದನ್ನ ಡಿಗ್ರಿ ಬರೀತಾರೆ. ಆ ಡಿಗ್ರಿಗೆ ಅಪೀಲ್ ಹಾಕಕ್ ಬರುವುದಿಲ್ಲ, ಮೇಲ್ಮನವಿ ಇರೋದಿಲ್ಲ. ಮತ್ತೆ ಏನ್ ಸರ್ ಮಾಡೋದು, ಅಕಸ್ಮಾತ್ ಅಗ್ರವೇಟ್ ಪಾರ್ಟಿ ಅದೋ ಒಂದು ತೀರಾ ಅನಾವಶ್ಯಕವಾದ ಕಾರಣ ಇದ್ದು ಅವಶ್ಯಕತೆ ಇದ್ದೇ ಇದೆ ಅಂತ ಅಂದಾಗ ಮಾತ್ರ ಅವ್ರನ್ನ ಏನ್ ಮಾಡ್ತೀವಿ, ಮೇಲ್ಮನವಿ ಮಾಡಕ್ ಅವಕಾಶ ಇಲ್ಲ, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕೋಬಹುದು. ಅಷ್ಟು ಬಿಟ್ರೆ ಬೇರೆ ಯಾವುದೇ ರೀತಿ ಇಲ್ಲ. ಈಗ ಸರ್, ತಾವೆಲ್ಲ ನೋಡ್ತಾ ಇರ್ತೀರಿ ಪ್ರತಿನಿತ್ಯ ವಾಟರ್ ಬಿಲ್, ಎಲೆಕ್ಟ್ರಿಕ್ ಬಿಲ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮತ್ತೆ ಇನ್ಶೂರೆನ್ಸ್ ಕಂಪನೀಸ್, ಈ ಸಾರಿಗೆ ಸಂಸ್ಥೆಗಳು, ಈ ರೀತಿ ಪಬ್ಲಿಕ್ ಯುಟಿಲಿಟಿ ಅಂತ ನಾವು ಒಂದಷ್ಟು ಕ್ರಮ ಸಂಖ್ಯೆಯಲ್ಲಿ ಮಾಡಿದೀವಿ. ಒಂದು 8-10 ಬರುತ್ತೆ. ಇಲ್ಲಿ ಏನಾದ್ರು ಸಾರ್ವಜನಿಕರ ತೊಂದರೆ ಆದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ನೇರವಾಗಿ ಬಂದು ಇಲ್ಲಿ ನಾನು ಹೇಳಿದ್ನಲ್ಲ ಅದೇ ರೀತಿ ಅರ್ಜಿ ಸಲ್ಲಿಸ್ಕೋಬಹುದು. ಆಮೇಲೆ ಇಲ್ಲಿ ತೀರ್ಮಾನ ಬೇಗ ಮಾಡ್ತಾರೆ. ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಬೇಗ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಎವಿಡೆನ್ಸ್ ಕೊಡೋದು ಮತ್ತೆ ಅದಕ್ಕೆಲ್ಲ ಸ್ಕೋಪ್ ಇರೋದಿಲ್ಲ. ಆದಷ್ಟು ನಮ್ಮ ಉದ್ದೇಶ, ಕಾಯಂ ಜನತಾ ನ್ಯಾಯಾಲಯದ ಉದ್ದೇಶ ಏನಪ್ಪಾ ಅಂದ್ರೆ ರಾಜಿ ಮಾಡಿಸೋದು. ಇಬ್ರಿಗೂ ಒಪ್ಸಿ ಅವ್ರಿಗೆ ಇಬ್ರಿಗೂ ಒಪ್ಪಿಗೆ ಆಗೋ ರೀತಿ ನಾವು ಅವ್ರಿಗೆ ರಾಜಿ ಮಾಡಿಸೋ ಪ್ರಕ್ರಿಯೆ. ಇದು ಅನೇಕ ವಿಷಯಗಳು ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ, ಸಾರ್ವಜನಿಕರಿಗಂತೂ ತುಂಬಾ ಅನುಕೂಲ. ಎಸ್ಪೆಷಲಿ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಗಳು ನಮ್ಮಲ್ಲಿ ತುಂಬಾ ಮ್ಯಾಟರ್ಸ್ ನ ಹಾಕ್ತಾರೆ. ಅವರು ಕೆಲವು ಸಲ ಲೋನ್ ತಗೊಂಡಿರ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ತಗೊಂಡಿರ್ತಾರೆ, ಕಾರ್ ತಗೊಳ್ಳೋದಕ್ಕೋಸ್ಕರ ಲೋನ್ ತಗೊಂಡಿರ್ತಾರೆ, ಮನೆ ಕಟ್ಟೋದು ಉದ್ದೇಶನ ತಗೊಂಡಿರ್ತಾರೆ, ಅಥವಾ ಪರ್ಸನಲ್ ಲೋನ್ ಅಂತ ತಗೊಂಡಿರ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ RBI ಗೈಡ್ಲೈನ್ಸ್ ಪ್ರಕಾರ ಅನೇಕ ರೀತಿಯಾದ ನಾವು ಲೋನ್ಸ್ ನ ಅಡ್ವಾನ್ಸ್ ನ ಮಾಡ್ತೀವಿ. ಸಾರ್ವಜನಿಕ ಅನುಕೂಲ ಆಗ್ಲಿ, ಅವ್ರ ಆರ್ಥಿಕ ಪರಿಸ್ಥಿತಿ ಮೇಲ್ ಬರ್ಲಿ ಅನ್ನೋ ಉದ್ದೇಶನ ಅದೆಲ್ಲ ಮಾಡಿ. ಕೆಲವು ಸಂದರ್ಭದಲ್ಲಿ ಕೆಲಸ ಇರೋದಿಲ್ಲ, ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ತಾರೆ, ಕೆಲಸ ಇರೋದಿಲ್ಲ, ಮತ್ತೆ ಅಥವಾ ಯಾವ್ದೋ ಒಂದು ಫ್ಯಾಕ್ಟ್ರಿನೋ ಯಾವ್ದೋ ಒಂದು ಸಂಸ್ಥೆನೋ
ಓಪನ್ ಮಾಡ್ತಾರೆ. ಈ ಒಂದು ಹಣದ ಸಹಾಯದಿಂದ ಬ್ಯಾಂಕ್ನ ಇನ್ಸ್ಟಿಟ್ಯೂಷನ್ ಇಂದ ಅದು ಮುಂದುವರಿಯಲ್ಲ, ಲಾಸ್ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲೆಲ್ಲ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಅಫಿಷಿಯಲ್ಸ್ ಮತ್ತೆ ಇವ್ರನ್ನ ಕೂಡ್ಸಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಬಡ್ಡಿನ ಬಿಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ RBI ಗೈಡ್ ಲೈನ್ಸ್ ನಾವೇನ್ ಮಾಡ್ತೀವಿ, ಅವ್ರಿಗೆ ವಿಚಾರ ತಿಳಿಸ್ತೀವಿ. ನೋಡಿ, ಈ ತರ ಇದೆ RBI ಗೈಡ್ ಲೈನ್ಸ್, ನೀವೇನ್ ಮಾಡ್ತೀರಾ ಅಂತ ಕೇಳ್ತೀವಿ. ಬ್ಯಾಂಕ್ ಅವ್ರು ಒಪ್ಕೊಳ್ತಾರೆ, ಮತ್ತೆ ಸಮಯಕ್ಕಾವಕಾಶ ಕೊಡ್ತಾರೆ. ಸಾಮಾನ್ಯವಾಗಿ ಇಲ್ಲಿಗೆ ಬರೋರು ಏನ್ ಹೇಳ್ತಾರೆ ಅಂದ್ರೆ, ಸರ್ ನಾವು ಲೋನ್ ತಗೊಂಡಿರೋದು ನಿಜ, ನಮ್ಗೇನೋ ಪರಿಸ್ಥಿತಿ ತೊಂದರೆ ಇತ್ತು, ಅದಕ್ಕೆ ಕಟ್ಟಕ್ಕಾಗಿಲ್ಲ, ನಾವು ಕಟ್ತೀವಿ, ಸ್ವಲ್ಪ ನಮ್ಗೆ ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ. ಸೊ ಆ ಸಮಯಾವಕಾಶ ಕೊಡೋ ಸಂದರ್ಭದಲ್ಲಿ ಬ್ಯಾಂಕ್ ಅವರು ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಹಾಕೋದಿಲ್ಲ, ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಹಾಕಂಗೆ ಇಲ್ಲ. ಅಕೌಂಟ್ಸ್ ನೆಲ್ಲ ಚೆಕ್ ಮಾಡ್ತೀವಿ, ಪಕ್ಷಗಾರರಿಗೂ ಅದನ್ನ ವಿವರವಾಗಿ ಪರಿಶೀಲಿಸಿ ನೋಡಕ್ ಹೇಳ್ತೀವಿ. ಈ ಎಲ್ಲ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮ ಜನತಾ ನ್ಯಾಯಾಲಯ ಬೆಸ್ಟ್ ಅಂತ. ಇಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಕೋರ್ಟ್ ಪ್ರೊಸೀಡಿಂಗ್ಸ್ ತರಾನೇ ಇರುತ್ತೆ. 11 2 ಗಂಟೆ ಆಗ್ತಿದೆ, 2:45 5:15 ತನಕ ಇರುತ್ತೆ ಕೋರ್ಟ್. ಸೊ ಇಲ್ಲಿ ಒಬ್ರು ಚೇರ್ಮನ್ ಅಂತ ಒಬ್ರು ಮೆಂಬರ್ ಮತ್ತೆ ಇಬ್ರು ಮೆಂಬರ್ಸ್ ನ ಮಾಡಿ, ಒಬ್ರು ಚೇರ್ಮನ್ ಡಿಸ್ಟ್ರಿಕ್ಟ್ ಜಡ್ಜ್ ನ ಲೆವೆಲ್ ಅಲ್ಲಿ ಇರೋರ್ನೇ ಇಲ್ಲಿ ಅಪಾಯಿಂಟ್ ಮಾಡ್ತಾರೆ ಸರ್ಕಾರದವರು ಮತ್ತೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದವರು. ಇನ್ನಿಬ್ರು ಮೆಂಬರ್ಸ್ ನ ಸೋಷಿಯಲ್ ವೆಲ್ಫೇರ್ ಗೆ ಮತ್ತೆ ಕಾಳಜಿ ಇರೋರ್ಗೆ ಯಾರು ಇರ್ತಾರ ಅಂತವ್ರನ್ನ ನಾವು ಇಲ್ಲಿ ಮೆಂಬರ್ಸ್ ಅಂತ ಅವರೆಲ್ಲರೂ ವಿಚಾರ ಮಾಡ್ತಾರೆ, ಏನಿದೆ, ಏನ್ ತೊಂದರೆ ಆಗಿದೆ. ಈ ರೀತಿ ಎಲ್ಲ ಮಾಡಿದಾಗ ನಮ್ಗೆ ಅನುಕೂಲ ಆಗುತ್ತೆ. ತಮ್ಗೆಲ್ಲ ಈಗ ಗೊತ್ತಿರೋ ನಮ್ಗೆ ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಇದು ನಾವೊಂದು ಲೋಕಲ್ ನಡೆಸಿದಾಗ ನಾವು ಸರ್ಕಾರದ ಗಮನಕ್ಕೆ ತಂದಾಗ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಈಗ ಕಳೆದ 1.5 ತಿಂಗಳು 2 ತಿಂಗಳಿಂದ ನೀರಿನ ಬಿಲ್ ಪಾವತಿ ಮಾಡಿಲ್ದಿರೋ ಇಂಟ್ರೆಸ್ಟ್ ಫ್ರೀ ಮಾಡಿದ್ದಾರೆ. ಏನ್ ಇಷ್ಟು ದಿನ ಹಾಕಿದ್ರೆ ಇಂಟ್ರೆಸ್ಟ್ ಅದನ್ನ ವೇ ಆಫ್ ಮಾಡ್ತಾರೆ, ಬರೀ ವಾಟರ್ ಚಾರ್ಜಸ್ ಏನಂತ ಅದು ಕಟ್ಟಿ ಅಂತ. ಎಲೆಕ್ಟ್ರಿಸಿಟಿ ಅವರು ಪಾಪ ನೆನ್ನೆ ನಮ್ಮ MD ಅವರು ಕೂಡ ಬಂದಿದ್ರು, ಅವ್ರು ಕೂಡ ಅದನ್ನ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಷ್ಟೊಂದು ಕಟ್ತಾ ಇಲ್ಲ, ಅದು ಅನುಕೂಲ ಆಗ್ತಾ ಇಲ್ಲ. ಆ ರೀತಿ ಬರುವುದನ್ನು ಕೂಡ ನಾವು ಇಲ್ಲಿ ಇಲ್ಲಿ ನಾವು ಒಂದಷ್ಟು ಮಾಡಿದ್ವಿ. ಏನಂದ್ರೆ, ಸರ್ಕಾರದ ಮೂಲಕ ಸ್ಥಾಪಿತವಾದ ವಿಶೇಷ ನ್ಯಾಯಾಲಯ ಇದು ಪ್ರಕರಣ ತ್ವರಿತವಾಗಿ ಕಡಿಮೆ ಸಮಯದಲ್ಲಿ ಪರಿಹರಿಸುವ ವ್ಯವಸ್ಥೆ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಶುಲ್ಕ ಇಲ್ಲ, ನಾನು ಹೇಳ್ದಂಗೆ ಸಂಪೂರ್ಣ ಉಚಿತ ಸೇವೆ ಇದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ತೀರ್ಪು ಅಂತಿಮ, ಮೇಲ್ಮನವಿಗೆ ಅವಕಾಶ ಇಲ್ಲ. ಯಾವ ರೀತಿಯ ಪ್ರಕರಣ ನಾವು ಇಲ್ಲಿ ದಾಖಲಿಸಬಹುದು ಅಂದ್ರೆ, ವಿದ್ಯುತ್ ಬಿಲ್ಲು, ಕನೆಕ್ಷನ್ ಸಮಸ್ಯೆಗಳು, ನೀರು ಪೂರೈಕೆ, ಬಿಲ್ ವಿವಾದಗಳು, ದೂರವಾಣಿ, BSNL ಮೊಬೈಲ್ ಸೇವೆಗಳು, ಸಾರಿಗೆ ವ್ಯವಸ್ಥೆ ಇನ್ಕ್ಲೂಡಿಂಗ್ ರೈಲ್ವೆದು ಬರುತ್ತೆ ಇಲ್ಲಿ, ವಿಮಾ ಕಂಪನಿಗೆ ಸಂಬಂಧಿಸಿದ ವಿವಾದಗಳು, ಬ್ಯಾಂಕ್ ಸೇವೆಗಳು ವಿವಾದಗಳು, ಅಂಚೆ ಸೇವೆಗಳು, ಒಳಚರಂಡಿ ಮತ್ತು ನೈರ್ಮಲ್ಯ ಸಮಸ್ಯೆಗಳು, ಆಸ್ಪತ್ರೆ ಮತ್ತು ವೈದ್ಯಕೀಯ ಸೇವೆಗಳು ಸೌಲಭ್ಯಗಳ ಸೌಲಭ್ಯದ ಸಮಸ್ಯೆಗಳಿದೆ. ವಸತಿ ಮತ್ತೆ ರಿಯಲ್ ಎಸ್ಟೇಟ್ ಕೂಡ ತಗೊಳ್ತಾರೆ ಇಲ್ಲಿ. ಶಿಕ್ಷಣ ಅಥವಾ ಶಿಕ್ಷಣ ಸಮಸ್ಯೆಗಳು, LPG ಗ್ಯಾಸ್ ಸಂಪರ್ಕ ಸೇವಾ ಸಮಸ್ಯೆಗಳು, ಈ ರೀತಿ ಪಬ್ಲಿಕ್ ಯುಟಿಲಿಟಿ ಏನೇನ್ ಬರುತ್ತೋ ಅದನ್ನ ನಾವು ಮಾಡ್ತೇವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿ ತ್ವರಿತಗತಿಯಲ್ಲಿ ಅವ್ರಿಗೆ ನ್ಯಾಯ ಸಿಕ್, ನಾವು ಎಲ್ಲರೂ ತಮ್ಗೆ ಗೊತ್ತಿರಂಗೆ ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮ ರಕ್ಷಣೆ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಕಾನೂನನ್ನ ನಾವು ಗೌರವ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ಒಂದು ರಾಮರಾಜ್ಯ ಕಟ್ಟಬೇಕು ಅಂತ ಅನ್ಕೊಂಡಿದ್ವಿ, ಕಾನೂನು ಮುಖಾಂತರ ಕಟ್ಟಬಹುದು ಅಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು ಎವ್ರಿವನ್.